ಗಾಯ್ಸ್, ಏನು ಸಮುದ್ರ ತೋರಿಸ್ತಿದ್ದೀವಿ ಅಂದ್ಕೊಂಡ್ರೆ ನಾವಿವತ್ತು ಕುಂದಾಪುರಕ್ಕೆ ಬಂದಿದ್ದೀವಿ. ಕುಂದಾಪುರದಲ್ಲಿ ತುಂಬ ಪ್ಲೇಸಸ್ ಇದೆ. ಒಂದೊಂದೇ ಪ್ಲೇಸ್ನ ನೋಡ್ಕೊಂಡು ಹೋಗೋಣ ಬನ್ನಿ. ನಾವಿವಾಗ ಗುಡ್ಡಟ್ಟು ಗಣಪತಿಗೆ ಬಂದಿದ್ದೀವಿ. ಇಲ್ಲಿ 1000 ಬಿಂದಿಗೆ ನೀರಿನ ಅಭಿಷೇಕ ನಡೆಯುತ್ತೆ. ಅದಕ್ಕೆ 2046ವರೆಗೂ ಬುಕ್ ಆಗಿದೆ. ನೀವು ದೇವಸ್ಥಾನದೊಳಗೆ ಬರ್ತಿದ್ದಂಗೆ ನಿಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ. ಇದೇ ಬಾವಿಯಿಂದ 1001 ಬಿಂದಿಗೆ ಅಭಿಷೇಕ ಮಾಡ್ತಾರೆ. ಇದು ಬಂಡೆಲ್ ಉದ್ಭವ ಆಗಿದೆ. ದೇವರು ತುಂಬ ಸತ್ಯ. ನೀವು ಒಂದ್ಸಲ ವಿಸಿಟ್ ಮಾಡಿ. ಗುಡ್ಡಟ್ಟು ಇಂದ ಮೇಕೆಕಟ್ಟು ನಂದಿಕೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದ್ರ ವಿಶೇಷತೆನ ನೋಡ್ತಾ ಹೇಳ್ತಾ ಹೋಗೋಣ ಬನ್ನಿ. ಇಲ್ಲಿನ ಮೂಲ ದೇವರ ಹೆಸರು ಶ್ರೀ ನಂದಿಕೇಶ್ವರ ಸ್ವಾಮಿ. ಇಲ್ಲಿರೋ ಎಲ್ಲ ವಿಗ್ರಹಗಳನ್ನು ಕೂಡ ಮರದಲ್ಲೇ ಮಾಡಿರೋದು. ಈ ಸುಮಾರು 150ಕ್ಕೂ ಹೆಚ್ಚು ಮರದ ಬೊಂಬೆಗಳಿದೆ ಇಲ್ಲಿ. ಈಗ ನೀವು ನೋಡ್ತಾ ಇರೋ ಬೊಂಬೆಗಳು ಗರ್ಭಗುಡಿ ಮೇಲಿರೋದು. ಈ ಶಕ್ತಿಪೀಠಕ್ಕೆ ನೀವು ಒಮ್ಮೆ ವಿಸಿಟ್ ಮಾಡಿ. ನಾವಿವಾಗ ನಂದಿಕೇಶ್ವರ ದೇವಸ್ಥಾನದಿಂದ ಶಂಕರ ನಾರಾಯಣ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದೇ ಮೂರ್ತಿಲಿ ಅರ್ಧ ಶಿವ ಅರ್ಧ ನಾರಾಯಣ ಇದ್ದಾರೆ. ಒಂದೇ ಮೂರ್ತಿಲಿ ಅರ್ಧ ಶಿವ ಅರ್ಧ ನಾರಾಯಣ ನೋಡೋದು ಸಿಗೋದು ತುಂಬ ಅಪರೂಪ. ನೋಡೋಕೆ ತುಂಬ ಅದ್ಭುತವಾಗಿದೆ. ನೀವು ಒಂದ್ಸಲ ವಿಸಿಟ್ ಮಾಡಿ. ನಾವಿವಾಗ ಶಂಕರ ನಾರಾಯಣ ದೇವಸ್ಥಾನದಿಂದ ಕಮಲಶಿಲೆಗೆ ಬಂದಿದ್ದೀವಿ. ಕಮಲಶಿಲೆ ದೇವರು ತುಂಬ ಕಳಿಯಾಗಿದೆ. ಇಲ್ಲಿನ ಪ್ರಸಾದ ತುಂಬ ರುಚಿಯಾಗಿತ್ತು. ಮದುವೆ ಊಟದಷ್ಟೇ ವೆರೈಟೀಸ್ ಇತ್ತು. ಕಮಲಶಿಲೆಯಲ್ಲಿರೋ ದುರ್ಗಾ ಪರಮೇಶ್ವರಿ ದೇವಿಯ ಮೂಲ ಸ್ಥಾನ ಇದು. ಶುಪಾರ್ಶ್ವ ಗುಹೆ ಹೋಗೋಣ ಬನ್ನಿ. ಇದೇ ಗುಹೆ 100 ಮೀಟರ್ಸ್ ಒಳಗೆ ಹೋಗಬೇಕು. ಅರ್ಚಕರು ಬಂದು ಈ ಸ್ಥಳದ ಮಹಿಮೆ ಹೇಳ್ತಾರೆ. ಹೋಗೋಣ ಬನ್ನಿ. ಮಿತವಾದ ಗುಹೆಗೆ ನಾವು ಹೋಗ್ತಾ ಇದ್ದೀವಿ. ಕಮಲಶಿಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿರುವ ದಟ್ಟ ಅರಣ್ಯ ಮಧ್ಯೆ ಇದೆ. ಇಲ್ಲಿ ಜೋಗಿ ಪರಂಪರೆ, ನಾಥ ಪರಂಪರೆ, ಸಂಪ್ರದಾಯ ಪೂಜೆ, ಕಾಲಭೈರವ ಸಿದ್ದೇಶ್ವರ ದೇವಸ್ಥಾನ. ಇದು ದೈವ ನಿರ್ಮಿತ, ಮನುಷ್ಯ ಮಾಡಿರೋದಲ್ಲ. ತಲಾಂತರದಿಂದ 2000 ಇತಿಹಾಸ ಇದೆ. ಮೇಲ್ಗಡೆ 100 ಮರ ಇದೆ. ಭೈರವ ಇದ್ದಾನೆ ಕೆಳಗಡೆ. ಮತ್ತು ನಂದಿ ಉದ್ಭವ ಇದೆ. ವೈಷ್ಣವಿತರ ತಾಯಿ ಮೂಲಸ್ಥಾನ ಉದ್ಭವ ಆಗಿದೆ. ಸರ್ಪತೀರ್ಥ ಇದೆ. ಮತ್ತು ಕಾಡಲ್ಲಿ ಹುಲಿ ಸಂಚಾರ ಎಲ್ಲ ಇದೆ. ಇವತ್ತಿನ 150 ಅಡಿ ಹೋಗಿ ಬರೋಣ. ತಾಯಿ ಮೈ ಮೇಲೆ ಕೇಳಿಸ್ಕೊಳ್ಳಿ. ಇಲ್ಲಿನ ಗುಹೆ ಒಳಗೆ ತುಂಬಾ ಕತ್ಲೆ ಇರುತ್ತೆ. ಟಾರ್ಚ್ ಮತ್ತೆ ಗೈಡ್ ಇಲ್ದಲೆ ಹೋಗಕ್ಕೆ ಆಗಲ್ಲ. ಈ ಗುಹೆ ಒಳಗಡೆ ಧ್ಯಾನ ಮಾಡಿದ್ರೆ BP ಶುಗರ್ ಕಾಯಿಲೆ ವಾಸಿ ಆಗುತ್ತಂತೆ. ತಾಯಿ ತಪಸ್ ಮಾಡಿರೋದು ಪಾರ್ವತಮ್ಮ ಅಂತ ರಾತ್ರಿ ಈಗಿಲ್ಲ. ತಾಯಿ ಸಮಾಧಿ ಆಗಿದ್ದಾರೆ. ಇಲ್ಲೇ ಮೆಡಿಟೇಷನ್ ಮಾಡಿರೋದು ಪಾರ್ವತಮ್ಮ ಅಂತ. ಹೊರಗಡೆ ಹಣ್ಣಿನ ಕಾರು, ನಿಮ್ ಕಾರು, ಅವ್ರ ಕಾರು ಗೊಂಡಿ ಹೋಗ್ತಾ ಇದೀವಿ ಅಕ್ಕ. ಕಮಲ ಶಿಲೆ ಕಟ್ಟಿನ ಅಮ್ಮ ನೋಡ್ರಿ 100 ಮರ ಇದೆ ಅಕ್ಕ. ಒಂದು ದೇವ್ರ ಕಾಗರ ಬಿಟ್ಟಿಲ್ಲ. ನಾಗತೀರ್ಥ ದೇವಸ್ಥಾನಕ್ಕೆ ಹೋಗಿ ತಾಯಿ ಸ್ನಾನ ಮಾಡಿಸ್ಕೊಳ್ತಾರೆ. ಇದು ನಾಗತೀರ್ಥ ಅಮೃತಕ್ಕೆ ಸಮ. ನಾಗದೇವತೆ ಅಕ್ಕ ಸಂಕಲ್ಪ ಮಾಡ್ಕೊಂಡು ಎಲ್ಲರಿಗೂ, ನಿಮ್ಮ 5-6 ಕುಟುಂಬಕ್ಕೂ, ನಮ್ಮ ಬೈಕಿನ ಮಕ್ಕಳು ಈಗ ಬಂದವರಿಗೂ ಎಲ್ಲ ದೇವರು ಒಳ್ಳೇದು ಮಾಡಬೇಕು. ಬೇಡ್ಕೊಳ್ಳಿ ಅಕ್ಕ, ಸಂಕಲ್ಪ ಮಾಡ್ಕೊಳ್ಳಿ. ನಾವು ತುಂಬಾ ಕಷ್ಟದಲ್ಲಿ ಬಂದವರು. ಒಂದು ತನ್ನೂ ಇದ್ದಿಲ್ಲ ಅಕ್ಕ. ಎಲ್ಲ ಅವಳೇ ಕೊಟ್ಟಿರೋದೆಲ್ಲ. ಬಾವಲಿ ಅಕ್ಕ, 1-2-3 ಸಾವಿರ ಇದೆ ತಾಯಿ. ಒಂದು ಟಚ್ ಮಾಡಲ್ಲ. ಟೋಟಲಿ ಮೇಲೆ ಕೆಳಗೆ ಎಲ್ಲ ಸೇರಿ. ಮತ್ತೆ ಗುಹೆ ಕಂಟಿನ್ಯೂಸ್ ಇದೆ ಅಕ್ಕ. ಎಲ್ಲ ಹೋಗುತ್ತಂತ ಹೇಳಕ್ ಆಗಲ್ಲ. ಇದು ವೈಷ್ಣವ ದೇವಿ ಮೂಲ ಸ್ಥಾನ. ಒಳಗಡೆ ನಮಗೆ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಿತ್ತು. ಈ ಗುಹೆ ಒಳಗಡೆ ನಾವು ದೇವ್ರನ್ನ ನಂಬಿ ಏನೇ ಅನ್ಕೊಂಡ್ರು ಈಡೇರುತ್ತೆ ಅಂತ ಅರ್ಚಕರು ಹೇಳಿ ಆಶೀರ್ವಾದ ಮಾಡಿದ್ರು. ನೀವು ಒಂದ್ಸಲಿ ವಿಸಿಟ್ ಮಾಡಿ. ನಾವು ಕುಂದಾಪುರದಲ್ಲಿರೋ ಒನ್ ಆಫ್ ದ ಮೇನ್ ದೇವಸ್ಥಾನ ಕುಂದೇಶ್ವರಕ್ಕೆ ಬಂದಿದ್ದೀವಿ. ನೋಡೋಣ ಬನ್ನಿ. ಕುಂದಾಪುರ ಅನ್ನೋ ಹೆಸರು ಕುಂದೇಶ್ವರ ದೇವಸ್ಥಾನದಿಂದನೇ ಬಂದಿರೋದು. ಕುಂದ್ರೇಶ್ವರ ದೇವರು ತುಂಬ ಶಕ್ತಿಶಾಲಿ. ನಾವು ಮನಸ್ಸಲ್ಲಿ ಏನು ಅನ್ಕೊಂತೀವಿ ಅದೆಲ್ಲ ಈಡೇರುತ್ತೆ. ಇಲ್ಲಿ ಗಣೇಶ ಮತ್ತು ಪಾರ್ವತಿ ದೇವಿ ಕೂಡ ಇದೆ. ನಾವು ಕೋಡಿ ಬೀಚಲ್ಲಿರೋ ಸೀ ವಾಕಿಗೆ ಬಂದಿದ್ದೀವಿ. ಹೇಗಿರುತ್ತೆ ನೋಡೋಣ ಬನ್ನಿ. ಕೋಡಿ ಬೀಚ್ ಸೀ ವಾಕ್ ವ್ಯೂ ಮಾತ್ರ ಸಖತ್ತಾಗಿದೆ. ಕುಂದಾಪುರಕ್ಕೆ ಬಂದಾಗ ನೀವು ಈ ಪ್ಲೇಸ್ಗಳನ್ನ ವಿಸಿಟ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.